ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟ್ ABC ಜ್ಯೂಸ್ನ ಕುಡ್ಕೊಂಡು ಆಮೇಲೆ ತಿಂಡಿ ಕೆಲಸ ಏನೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಜೊತೆಗೆ ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೆ. ಅದಾದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಒಂದು ಕಡೆಯಿಂದ ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಮನೆಯೂ ಕ್ಲೀನ್ ಮಾಡಿಕೊಂಡೆ. ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ರು. ಹಾಗೇನೆ ಇಬ್ರು ಕೂಡ ಬೇಗ ರೆಡಿ ಆದ್ವಿ. ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಹಾಗೆ ಧಾನ್ಯ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿ ನೋಡಿದ್ರೆ ತುಂಬಾನೇ ಜನ ಇದ್ರು. ಹಂಗೂ ಹೋಗಿ ಪೂಜೆನೆಲ್ಲ ಮಾಡಿಸ್ಕೊಂಡು ಧಾನ್ಯ ಕೊಟ್ಟು ಹಾಗೇನೆ ಅಲ್ಲೇ ದೇವಸ್ಥಾನದ ಹತ್ರನೇ ಎಳ್ಬತ್ತಿ ತಗೊಂಡು ನಾನು ನಮ್ಮ ಮನೆಯವರು ಇಬ್ರು ಕೂಡ ಹಚ್ಚಿ ಹಂಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಸೀದಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಕೂಡ ಎಳ್ಬತ್ತಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹಚ್ಚಿ ಹಂಗೇನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಈ ಮನೆಗೆ ಬಂದ್ಮೇಲೆ ಆಲ್ರೆಡಿ ತಿಂಡಿ ಎಲ್ಲ ಮಾಡಿಟ್ಟಾಗಿತ್ತಲ್ಲ ಅಂತ ಹೇಳಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಸ್ಟ್ ಸ್ವೀಟ್ ತಿನ್ಬಿಟ್ಟು ಅದಾದ್ಮೇಲೆ ತಿಂಡಿ ಎಲ್ಲ ತಿನ್ಕೊಂಡ್ವಿ. ಅಷ್ಟರೊಳಗಡೆ ನಮ್ಮ ಕುಳ್ಳಿ ಮೇಡಮ್ ಅವ್ರು ಕೂಡ ಬಂದ್ರು. ಅವಳು ಇಲ್ಲೇ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತ ಬಂದಿದ್ಲು. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಅಕ್ಕವರು ಹಬ್ಬದ ಪ್ರಯುಕ್ತ ಬಟ್ಟೆ ತಗೋಬೇಕಿತ್ತು ಅಂದ್ರು. ಅದಕ್ಕೆ BP ಸ್ಟೋರ್ಗೆ ಹೋಗಿ ಅಲ್ಲೇ ತಗೊಂಡು ಇನ್ನು ಮನೆಗೆ ಬಂದು ಜ್ಯೂಸ್ ಮಾಡ್ಕೊಂಡು ಅವ್ಳಿಗೂ ಕೊಟ್ಟು ನಾನು ಸ್ವಲ್ಪ ಕುಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಅವಳು ಟೈಮ್ ಆಯ್ತು ಅಂತ ಹೊರಟು. ಅವಳು ಹೊರಟ್ಮೇಲೆ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಅಂತ ಅದನ್ನ ಮಾಡ್ಕೊಳಕ್ ಹೋದೆ. ನಿಮ್ಮ ಮನೇಲೆಲ್ಲ ಹಬ್ಬ ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನೇಲಿ ಹಬ್ಬ ಹೇಗೆ ನಡೀತು ಅಂತ ನಿಮ್ಗೆಲ್ಲ ನಾಳೆ ತಿಳಿಸ್ಕೊಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.